ಅಗ್ನಿಸಾಕ್ಷಿಯಾಗಿ ಕಟ್ಟಿರ್ತಕ್ಕಂಥ ತಾಳಿ, ಶತಕೋಟಿ ದೇವರ ಒಂದು ಎದುರು ಕಟ್ಟಿರ್ತಕ್ಕಂಥ ತಾಳಿ, ಸಕಲ ಬಂಧು ಬಾಂಧವರ ಜೊತೆ ಒಡೆಗೂಡಿ ಎಲ್ಲರ ಒಂದು ಆಶೀರ್ವಾದವನ್ನು ಪಡೆದು ಮನೆಗೆ ಬಂದ ಮೇಲೆ ಗಂಡ ಹೆಂಡತಿ ಸುಖವಾಗಿ ಜೀವನ ಮಾಡೋದು ಬಿಟ್ಟು ಹೆಂಡತಿ ಪರಪುರುಷನ ಜೊತೆ ಸಂಗವ ಮಾಡಿ ಪಾಪದ ಹೊರೆಯನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಜೀವನ ಮಾಡುವ ಒಂದು ಹೆಣ್ಣು ನರಕಕ್ಕೆ ಹೋಗುವಳು. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದಡೇನು ಶಿವಶಿವ ಹೋದಡೇನು ಶಿವಶಿವ ಎನ್ನುವಂತೆ ತಾನು ಅಗ್ನಿಸಾಕ್ಷಿಯಾಗಿ ಕಟ್ಟಿರ್ತಕ್ಕಂಥ ತಾಳಿ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಈಗ ಜಗತ್ತಿನಾಗ ಏನು ನಡೆದದ್ರಿ? ತನ್ನ ಗಂಡನನ್ನು ಬಿಟ್ಟು ಬೇರೆ ಪರಪುರುಷನ ಜೊತೆ ಸಂಗವ ಮಾಡುವ ಒಂದು ಹೆಣ್ಣು ನೀಚೆ. ಹಾಗೂ ಇದು ಗಂಡನಿಗೂ ಅನ್ವಯಿಸ್ತದೆ. ಅಗ್ನಿಸಾಕ್ಷಿಯಾಗಿ ಕಟ್ಟಿರ್ತಕ್ಕಂಥ ತಾಳಿ ತನ್ನ ಹೆಂಡತಿಗೆ, ಆ ಹೆಂಡತಿ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಮಹಿಳೆ ಜೊತೆ ಸಂಗವ ಮಾಡಿದರೆ ಇದು ಪಾಪದ ಕೆಲಸ. ಅವರು ನರಕಕ್ಕೆ ಹೋಗುವುದು ಗ್ಯಾರಂಟಿ. ಹೀಗೆ ತನ್ನ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಪತಿವ್ರತೆ ಜೀವನವನ್ನು ಸಾಗಿಸಬೇಕು. ಅಂದಾಗ ಮಾತ್ರ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು, ಆ ಪರಮಾತ್ಮನಿಗೂ ಪ್ರಿಯವಾಗ್ತೀರಿ. ಅದಕ್ಕಾಗಿ ಈ ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ಪ್ರತಿಯೊಂದು, ಒಂದು ಗಂಡು ಆಗಲಿ ಒಂದು ಹೆಣ್ಣು ಆಗಲಿ, ಅನೈತಿಕ ಸಂಬಂಧವನ್ನು ಯಾರು ಬೆಳೆಸ್ಕೋತಾರೆ ಅವರು ಜೀವನದಲ್ಲಿ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಸರ್ವನಾಶ ಆಗಿ ಹೋಗ್ತಾರೆ. ಮೇಲೆ ಹೋದ್ಮೇಲೆ ನರಕದ ಒಂದು ಕುಂಡದಲ್ಲಿ ಬಿದ್ದು ಒದ್ದಾಡಿದರು ಆ ದೇವರು ನಿಮ್ಮನ್ನು ಕ್ಷಮಿಸಲ್ಲ. ಅದಕ್ಕೆ ಪ್ರತಿಯೊಬ್ಬರ ಜೀವನದಲ್ಲಿ ಗಂಡ ಮತ್ತು ಹೆಂಡತಿ ಅನ್ಯೋನ್ಯವಾಗಿ ಭಕ್ತಿಯಿಂದ ಜೀವನ ಸಾಗಿಸಬೇಕು. ಅದೇ ನಿಜವಾಗಿರ್ತಕ್ಕಂಥ ಒಂದು ಜೀವನ. ಧನ್ಯವಾದಗಳು.